ನಮಸ್ಕಾರ ಸ್ನೇಹಿತರೆ. ಸೊ ತುಂಬ ಜನ ಕೇಳ್ತಾ ಇದ್ದು, ಬ್ರೋ ಬೈಕ್ ಟ್ಯಾಕ್ಸಿ ಏನಾಯಿತು, ಯಾಕೆ ಏನು ಅಪ್ಡೇಟ್ಸ್ ಇಲ್ಲ, ಏನು ಕೊಡ್ತಾ ಇಲ್ವಲ್ಲ ಯಾಕೆ ಅಂತ ಅಂದ್ಬಿಟ್ಟು ತುಂಬ ಜನ ಆದರೆ ನನಗೆ ಡಿ ಎಮ್ ಮಾಡಿದ್ದು ಮತ್ತು ಪರ್ಸ್ನಲಾಗಿ ಕೂಡ ಮೆಸೇಜ್ ಕಾಲ್ಸ್ ಮಾಡಿದ್ದಾರೆ. ಸೊ ದಯವಿಟ್ಟು ಕ್ಷಮಿಸಿ, ನಾನು ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ನಾನು ಯಾವುದೇ ಥರ ಅಪ್ಡೇಟ್ ಮಾಡಿಲ್ಲ. ಸೊ ಲಾಸ್ಟು 28 ಒಂದು ಹಿಯರಿಂಗ್ ಅನ್ನೋದಿತ್ತು ಬೈಕ್ ಟ್ಯಾಕ್ಸಿದು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅದು ಏನಾಯಿತು, ಜಜ್ಮೆಂಟ್ ಏನಾಯಿತು, ಇಲ್ಲ ಕೋರ್ಟಲ್ಲಿ ಹಿಯರಿಂಗ್ ವಾದ ವಿವಾದಗಳೆಲ್ಲ ಏನಾಯಿತು ಅಂತ ಅಂದ್ಬಿಟ್ಟು ತುಂಬ ಜನ ಆದರೆ ಕೇಳ್ತಾ ಇರೋದಾಗಿದೆ. ಸೊ ಆದರೆ ಅಲ್ಲಿ ನಡೆದಿರೋ ಸಂಗತಿಗಳೇನಪ್ಪ ಅಂತಂದರೆ, ಈ ಕೋರ್ಟ್ ಅನ್ನೋದು ಸರ್ಕಾರಕ್ಕೆ ಒಂದು ಸಮಿತಿ ನಿರ್ಮಿಸಿ ಆ ಸಮಿತಿಯಲ್ಲಿ ಅವರೆಲ್ಲ ಒಂದು ಒಗ್ಗಟ್ಟಿಗೆ ಬಂದು ಬೈಕ್ ಟ್ಯಾಕ್ಸಿ ಅವಶ್ಯಕತೆ ಇದೆಯಾ ಅಥವಾ ಅವಶ್ಯಕತೆ ಇಲ್ವಾ, ಅದರಿಂದ ಅನಾನುಕೂಲತೆಗಳೇನು ಮತ್ತು ಅನುಕೂಲತೆಗಳೇನಿದ್ದಾವೆ, ಸೊ ಇದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಬಿಟ್ಟು ಒಂದು ಕಮಿಟಿನ ಆದರೆ ರಚನೆ ಮಾಡಿತ್ತು. ಸೊ ಆ ಕಮಿಟಿ ಏನಪ್ಪ ನಿರ್ಧಾರ ಮಾಡ್ಕೊಂಡಿದೆ ಅಂತಂದರೆ, ಬೈಕ್ ಟ್ಯಾಕ್ಸಿ ಸೇಫ್ಟಿ ಇಲ್ಲ ಮತ್ತು ಬೈಕ್ ಟ್ಯಾಕ್ಸಿ ಬೇಡ ಅಂತಂದ್ಬಿಟ್ಟು ನಿರ್ಧಾರ ತಗೊಂಡಿದೆ ಅಂತಂದ್ಬಿಟ್ಟು ನಮಗೆ ಸುದ್ದಿ ಆದರೆ ಕೇಳಿಬಂತು. ಸೊ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತಂದ್ಬಿಟ್ಟು ನನಗಂತೂ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಇವಾಗ ಅದರಲ್ಲಿ ಇನ್ನೊಂದು ಕೇಳಿದಾರಂತೆ, ಒಂದು ಬಸ್ಸಲ್ಲಿ 30 ಜನ ಪ್ರಯಾಣ ಮಾಡ್ತಾರೆ, ಆದರೆ ಒಂದು ಬೈಕಲ್ಲಿ 30 ಜನ ಪ್ರಯಾಣ ಮಾಡಬೇಕು ಅಂತಂದರೆ ಆ ಬಸ್ಸು ಎಷ್ಟು ಜಾಗ ಬೈಕ್ಗಳಿಗೆ ಇನ್ನೂ ಅದರಿಗಿಂತ ಜಾಸ್ತಿ ಆಗುತ್ತೆ. ಸೊ ಆದ ಕಾರಣ ಟ್ರಾಫಿಕ್ಗೆ ಬೆಸ್ಟು ಎಕ್ಸಾಂಪಲ್ಲು ಬೈಕ್ಗಳಿಂದನೇ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಅಂತೆ. ನನಗೆ ಇದಂತೂ ಒಂದು ಸ್ವಲ್ಪ ಕಾಮಿಡಿ ಥರನೇ ಅನಿಸ್ತಿದೆ, ದಯವಿಟ್ಟು ಕ್ಷಮಿಸಿ. ಏನಪ್ಪ ಅಂತಂದರೆ, ಇವಾಗ 30 ಜನ ಒಂದು ಕಡೆ ಟ್ರಾವೆಲ್ ಮಾಡಬೇಕು ಅಂದಾಗ, ಇವಾಗ ಎಕ್ಸಾಂಪಲ್ ನಾನು ಮತ್ತು ನಮ್ಮ ಕುಟುಂಬದವ್ರು ಅಂದ್ಕೊಳ್ಳಿ, 30 ಜನ ಇದ್ದೀವಿ. ಆ 30 ಜನ ಎಲ್ಲಾದ್ರೂ ಹೋಗಬೇಕು ಅಂತಂದರೆ 30 ಜನ ಒಂದು ಬಸ್ಸಲ್ಲಿ ಹೋಗ್ಬೋದು, ಒಂದೇ ಪ್ಲೇಸಲ್ಲಿಗಾದರೆ ನಾವು ಹೋಗ್ಬೋದು. ಸೊ 30 ಜನ, ಒಬ್ಬರು ಉತ್ತರಕ್ಕೆ ಹೋಗ್ಬೇಕಾಗತ್ತೆ, ಇನ್ನೊಬ್ರು ದಕ್ಷಿಣಕ್ಕೆ ಹೋಗ್ಬೇಕಾಗತ್ತೆ, ಇನ್ನೊಬ್ರು ಪೂರ್ವಕ್ಕೆ ಹೋಗ್ಬೇಕಾಗತ್ತೆ, ಇನ್ನೊಬ್ರು ಪಶ್ಚಿಮಕ್ಕೆ ಹೋಗ್ಬೇಕಾಗತ್ತೆ. ಸೊ ಎಲ್ಲ ಏರಿಯಾಗಳು, ಮನೆಗಳ ಕಡೆ ಎಲ್ಲ ಬಸ್ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಅದು ಆಗೋದು ಇಲ್ಲ. ಸೊ ಆದ ಕಾರಣ ಎಲ್ಲ ಬೈಕ್ಗಳನ್ನ ಚೂಸ್ ಮಾಡ್ಕೊತಾರೆ. ಫಾರ್ ಎಕ್ಸಾಂಪಲ್, ಒಂದು ಬೈಕಲ್ಲಿ 10 ಕಿಲೋಮೀಟ್ರ್ ಹೋಗಬೇಕು ಅಂದರೆ 20 ನಿಮಿಷ ತಗೊಳುತ್ತೆ. ಬಸ್ಸಲ್ಲಿ ಅದೇ 10 ಕಿಲೋಮೀಟ್ರ್ ಹೋಗಬೇಕು ಅಂತಂದರೆ 40ರಿಂದ 50 ನಿಮಿಷ ತಗೊಳುತ್ತೆ. ಸೊ ಇಲ್ಲಿ ನಡೀತಾ ಇರೋದೇನಪ್ಪ ಅಂತಂದರೆ, ಟ್ರಾಫಿಕ್ಕು ಬಸ್ಗಳಿಂದ ಆಗುತ್ತೆ ಬಿಟ್ಟರೆ ಬೈಕ್ಗಳಿಂದ ಅಂತೂ ಅಲ್ಲ. ಯಾವುದೇ ಕಾರಣಕ್ಕೂ ಬೈಕ್ಗಳಿಂದ ಟ್ರಾಫಿಕ್ ಆಗೋ ಸಾಧ್ಯತೆಗಳಿಲ್ಲ. ಇನ್ನು ಆದಷ್ಟು ಬೇಗ ರೀಚ್ ಆಗ್ತಾರೆ. ಇನ್ನು ಇನ್ಶೂರೆನ್ಸ್ ಪಾಲಿಸಿ ಅಂತೀರಾ, ಇವಾಗ ಬೈಕ್ ಟ್ಯಾಕ್ಸಿಯಲ್ಲಿ ರ್ಯಾಪಿಡೋ ಕಂಪ್ನಿಗಳ ಕಡೆಯವರು ಇವಾಗ ಏನಾದರೂ ಇದೆಯೋ, ರ್ಯಾಪಿಡೋ, ಓಲಾ, ಊಬರ್ ಈ ಥರ ಬೈಕ್ ಟ್ಯಾಕ್ಸಿಗಳು ಏನೇನೆಲ್ಲ ಇದಾವೆ ಅಗ್ರಿಗೇಟರ್ ಕಂಪ್ನಿಗಳು, ಒಂದು 5 ಲಕ್ಷವರೆಗೆ ಇನ್ಶೂರೆನ್ಸನ್ನ ಕೂಡ ಕೊಟ್ಟಿದ್ದಾರೆ. ಸೊ ಅದ್ರ ಕಡೆಯಿಂದ ಅದೊಂದು ಬೆನಿಫಿಟ್ ಕೂಡ ಇದೆ. ಮತ್ತು ಅದು ಯಾವ ರೀತಿಯಲ್ಲಿ ಅದು ಯಾವ ರೀತಿಯಲ್ಲಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಅನ್ಸೇಫ್ಟಿ ಅಂತಂದ್ಬಿಟ್ಟು ಹೇಳ್ತಾರೆ ಅಂತಂದ್ಬಿಟ್ಟು ನನಗಂತೂ ಗೊತ್ತಾಗ್ತಾ ಇಲ್ಲ. ಇವಾಗ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಂತಂದ್ಬಿಟ್ಟು ಅಂತಾರೆ. ಒಂದು ಕಾರಲ್ಲಿ ಪ್ರಯಾಣ ಮಾಡೋ ಟೈಮಲ್ಲಿ, ಒಂದು ಕಾರಲ್ಲಿ ಪ್ರಯಾಣ ಮಾಡ್ತಿರೋ ಟೈಮಲ್ಲಿ ಡೋರ್ಸು, ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ರೆ ಅಲ್ಲಿ ಒಳಗಡೆ ಇರೋರು ಎಷ್ಟು ಕಿರ್ಚಾಡಿದ್ರೂ ಕೂಡ ಆಚೆ ಕೇಳಿಸೋದಕ್ಕೆ ಆಗೋದೇ ಇಲ್ಲ. ಆದರೆ ಒಂದು ಬೈಕಲ್ಲಿ ಪ್ರಯಾಣ ಮಾಡುತ್ತಿರುವ ಸಮಯದಲ್ಲಿ ಈ ಥರ ಏನಾದರೂ ಅನಧಿಕೃತ ಮೂಮೆಂಟ್ಗಳು ಏನಾದರೂ ನಡೀತಾ ಇದ್ದರೆ ಜಸ್ಟ್ ಒಂದು ಕೂಗು ಹಾಕಿದ್ರೆ ಸಾಕು, ಸುತ್ತಲೂ ಇರೋರೆಲ್ಲ ಹಿಡ್ಕೊಂಡು ಜಜ್ಜೆ ಬಿಡ್ತಾರೆ ಮುಲಾಜಿಲ್ದೇನೆ. ಸೊ ಈ ಥರ ಸೇಫ್ಟಿ ಅಂತೂ 100% ಸೇಫ್ಟಿ ಇದೆ. ಇನ್ನು ವೆಹಿಕಲ್ ಸ್ಕಿಡ್ ಆಗೋದು ಅಂತಂದರೆ ಕೆಲವೊಂದು ಏನಾದರೂ ಎಲ್ಬೋರ್ಡ್ಗಳು ಡ್ರೈವಿಂಗ್ ಗೊತ್ತಿಲ್ಲದೆ ಮತ್ತು ಚಿಕ್ಕ ಮಕ್ಕಳೇನಾದರೂ ಬಂದುಬಿಟ್ಟಿದ್ರೆ, ಇನ್ ಕೇಸ್ ಬಂದುಬಿಟ್ಟಿದ್ರೆ ಅವ್ರು ಏನಾದರೂ ಬೀಳಿಸ್ತಾರೇನೋ ಗೊತ್ತಿಲ್ಲ. ಒಟ್ನಲ್ಲಿ ನಾವು ಸುಮಾರು ವರ್ಷಗಳಿಂದನೇ ಮಾಡ್ತಾಯಿದ್ದೀವಿ. ಆದರೆ ನಾವು ಇಲ್ಲಿ ತನಕನೂ ಒಂದು ಕಡೆ ಕೂಡ ಕಸ್ಟಮರ್ಗೆ ಆಕ್ಸಿಡೆಂಟ್ ಮಾಡೋದಾಗಲಿ, ಇಲ್ಲ ಏನಾದರೂ ಹೆಚ್ಚು ಕಮ್ಮಿ ಮಾತಾಡೋದಾಗಲಿ, ಈ ಥರ ಯಾವುದೇ ತರಹದ ಕ್ರಿಯೆಗಳು ನಡೆದಿಲ್ಲ. ಸೊ ಬೈಕ್ ಟ್ಯಾಕ್ಸಿ ತುಂಬ ಸೇಫ್ ಇದೆ. ಬೈಕ್ ಟ್ಯಾಕ್ಸಿಯಿಂದ ತುಂಬ ಅನುಕೂಲತೆಗಳಿದೆ, ಟ್ರಾಫಿಕ್ಕಿಂದ ಅವಾಯ್ಡ್ ಆಗುತ್ತೆ. ಸೊ ಇದಿಷ್ಟೆಲ್ಲ ಆದಮೇಲೆ ಮತ್ತೆ 28ನೇ ತಾರೀಕು ಇದ್ರಿಗೆ ಬೆಂಚಿಗೆ ಬರಬೇಕಾಗಿತ್ತು. ಸೊ ಟೈಮ್ ಇಲ್ಲದೆ ಕಾರಣದಿಂದ ಇವಾಗ ನೆಕ್ಸ್ಟು ಡೇಟ್ಗೆ ಚೇಂಜ್ ಆಗಿದೆ. 2ನೇ ತಾರೀಕು, ಡಿಸೆಂಬರ್ 2ನೇ ತಾರೀಕಿಗೆ ಈ ಕೇಸ್ ಏನಾದರೂ ಹಿಯರಿಂಗ್ ಇದೆಯೋ ಅದು ಅಲ್ಲಿಗೆ ಹೋಗಿದೆ. ಅದು ಫೈನಲ್ ಜಜ್ಮೆಂಟ್ ಆಗುತ್ತಾ ಅಥವಾ ಫೈನಲ್ ಜಜ್ಮೆಂಟ್ ಆಗಲ್ವಾ? ಇವಾಗ ಸರ್ಕಾರ ಅದ್ರ ಒಪ್ಪಿಗೆನಾದರೆ ಹೈಕೋರ್ಟ್ಗೆ ತಿಳಿಸಿದೆ. ಅಲ್ಲಿ ಕೆಲವೊಂದು ವಾದ ವಿವಾದಗಳಲ್ಲಿ ಏನು ಹೇಳಿದ್ದಾರೆ, ಅದು ನೀವು 9 ಜನ ಏನಾದರೆ ಇದು ಕಮಿಟಿ ರಚನೆ ಆಗಿದೆಯೋ ಅಲ್ಲಿ ಅಗ್ರಿಗೇಟರ್ ಕಂಪ್ನಿಗಳನ್ನ ಕೇಳಿದ್ದೀರಾ? ಅಲ್ಲೂ ಕೇಳಿಲ್ಲ. ಏನು ಸೇಫ್ಟಿ ಮತ್ತು ಅನ್ಸೇಫ್ಟಿ ಅಂತ ಅಂದ್ಬಿಟ್ಟು ಹೇಳಿದಿರಲ್ಲ. ಸೊ ಅನ್ಸೇಫ್ಟಿ ಬಗ್ಗೆ
ಅಗ್ರಿಗೇಟರ್ ಕಂಪ್ನಿಗಳಲ್ಲಿ ಕೇಳಿದ್ದೀರಾ, ಇಲ್ಲ ಪಬ್ಲಿಕಲ್ಲಿ ಏನಾದರೂ ಕೇಳಿದ್ದೀರಾ, ಇಲ್ಲ ಬೇರೆ ಕಡೆ ಎಲ್ಲಾದರೂ ಕೇಳಿದ್ದೀರಾ ಅಂತ ಅಂದ್ಬಿಟ್ಟು ರೈಡರ್ಸ್ನಾಗಿರಲಿ, ಇಲ್ಲ ಆಟೋ ಡ್ರೈವರ್ಸ್ನಾಗಿರಲಿ, ಇಲ್ಲ ಕ್ಯಾಬ್ ಅವ್ರನ್ನಾಗಿರಲಿ, ಯಾರನ್ನಾದರೂ ಕೇಳಿ ನೀವು ಯಾರನ್ನ ಕೇಳಿದ್ದೀರಾ ಅಂತ ಅಂದ್ಬಿಟ್ಟು ಅಲ್ಲಿ ಪ್ರಶ್ನೆಗಳಾದರೆ ಬಂದಿದ್ದಾವೆ. ಸೊ ಅದೆಲ್ಲ ಆದಮೇಲೆ ಈಗ 2ನೇ ತಾರೀಕು ಏನಿದೆ ಅದು ಜಡ್ಜ್ ಅವರು ಮತ್ತು ಅವ್ರ ಅನಿಸಿಕೆ, ಜಡ್ಜ್ ಅವರು ಫೈನಲ್ ಡಿಸಿಷನ್ ಏನು ಕೊಡಬೇಕು ಅಂತ ಅಂದ್ಬಿಟ್ಟು ಅನ್ಕೊತಿದ್ದಾರೋ, ಸೊ ಅದರ ಮೇರೆಗೆ ಮುಂದೆ ಹಿಯರಿಂಗ್ ಆಗುತ್ತಾ ಇಲ್ಲ ಫೈನಲ್ ಜಡ್ಜ್ಮೆಂಟ್ ಆಗುತ್ತೋ ಅಂತ ಒಟ್ಟಿನಲ್ಲಿ ಅದು ಮಾತ್ರ ಕಾಯ್ದು ನೋಡಬೇಕಾಗಿದೆ. 2ನೇ ತಾರೀಕುವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಇನ್ನು ನಿಮಗೆ ಪಬ್ಲಿಕಲ್ಲಿ ಎಷ್ಟು ಜನಾಗಾದರೆ ಬೈಕ್ ಟ್ಯಾಕ್ಸಿಯಿಂದ ಸೇಫ್ಟಿ ಇದೆ ಮತ್ತು ಸೇಫ್ಟಿ ಇಲ್ಲ ಅಂತ ಅಂದ್ಬಿಟ್ಟು ಕೆಲವೊಂದು ಜನ ಅನ್ಕೊತಾ ಇರಬಹುದು. ಐ ಗೆಸ್ ಒಂದು 100%ಅಲ್ಲಿ ಒಂದು 1% ಅಷ್ಟು ಏನಾದರೂ ಸೇಫ್ಟಿ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ಕೋಬೋದು. ಸೊ ಪ್ರತಿಯೊಬ್ಬರೂ ಕಾಮೆಂಟಲ್ಲಿ ಬಂದು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟಲ್ಲಿ ಮಾಡಬೇಕು ಅಂತ ಕೇಳ್ಕೊತಿದ್ದೀವಿ. ಸೊ ನೆಕ್ಸ್ಟ್ ಹಿಯರಿಂಗ್ ಡೇಟಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಕಾಯ್ದು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಬೈ.